ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಪ್ರೇಮ್ಸ್ ಟೆಕ್ ಯೂಟ್ಯೂಬ್ ಚಾನಲ್. ಥಂಬ್ನೇಲ್ ಅಲ್ಲಿ ನೋಡಿದ ಹಾಗೆ ಯೂಟ್ಯೂಬ್ನ ಸ್ಟಾರ್ಟ್ ಮಾಡೋಕ್ಕೂ ದಂಬೇಕು, ಯೂಟ್ಯೂಬ್ನ ನಡೆಸೋಕ್ಕೂ ದಂಬೇಕು. ಈ ಮಾತು ಸತ್ಯನ ಅಥವಾ ಸುಳ್ಳ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ಬಂದೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕನ್ನ ಮರೆದೈತಿ. ಹಾಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಎಲ್ಲ ಕಡೆ ಶೇರ್ ಮಾಡಿ. ಹೌದು ಫ್ರೆಂಡ್ಸ್, ಯೂಟ್ಯೂಬ್ನ ಸ್ಟಾರ್ಟ್ ಮಾಡೋಕ್ಕೂ ದಂಬೇಕು, ಯೂಟ್ಯೂಬ್ನ ನಡ್ಸ್ಕೊಂಡು ಹೋಗೋಕ್ಕೂ ದಂಬೇಕು. ದಮ್ ಅಂದರೆ ದಮ್ ಇರಲ್ದವರು ವಿಡಿಯೋ ಮಾಡ್ತಾರೆ ಅನ್ನೋದು. ನಾನು ಇಲ್ಲಿ ಯಾರನ್ನೂ ಕೂಡ ಕೀಳಾಗಿ ಮಾತಾಡ್ತಾ ಇಲ್ಲ, ಯಾರನ್ನೂ ಕೂಡ ಕೆಳಗಡೆ ಹಾಕ್ಬಿಟ್ಟು ನಾನು ಮೇಲೆ ನಿಂತು ಮಾತಾಡ್ತಾ ಇಲ್ಲ. ನನಗೆ ಏನು ಅನ್ನಿಸ್ತಾ ಇದೆ ಕರೆಕ್ಟ್ ಆಗಿರೋದನ್ನ ಹೇಳಿಸ್ತಾ ಇದ್ದೀನಿ, ನೀವು ಕರೆಕ್ಟಾಗಿ ಕೇಳ್ಕೊಳ್ಳಿ. ಯೂಟ್ಯೂಬ್ನ ಸ್ಟಾರ್ಟ್ ಮಾಡೋಕ್ಕೆ ದಮ್ ಬೇಕು ಅನ್ನೋದು ಅರ್ಥ ನಿಮ್ಮ ಒಂದು ವಿಡಿಯೋದಲ್ಲಿ ದಮ್ ಇರಬೇಕು ಅಂತ ಅರ್ಥ, ನಿಮ್ಮ ಒಂದು ಕಂಟೆಂಟ್ನಲ್ಲಿ ದಮ್ ಇರಬೇಕು ಅಂತ ಅರ್ಥ. ನಿಮ್ಮ ವಿಡಿಯೋ ಹೇಗಾದರೂ ಇರಲಿ ಅದು ತಾನಾಗೆ ಓಡುತ್ತೆ ಅಂತಂದರೆ ಅದು ನಿಮ್ಮ ಒಂದು ಲಕ್, ಬೆಟರ್ ಲಕ್ ಆಗಿರ್ಬೇಕು. ಲಕ್ ಆಗಿದ್ರೆ ಮಾತ್ರ ವಿಡಿಯೋ ಓಡುತ್ತೆ. ಇಲ್ಲ ಅಂದರೆ ನಿಮ್ಮ ಒಂದು ಏನಂತೀರ, ನಿಮ್ಮ ಒಂದು ಕಂಟೆಂಟ್ನಲ್ಲಿ ದಮ್ ಇರಬೇಕಾಗುತ್ತೆ. ನಿಮ್ಮ ಕಂಟೆಂಟು ತುಂಬ ಸೂಪರ್ ಆಗಿರ್ಬೇಕಾಗುತ್ತೆ, ವಿಡಿಯೋ ಕ್ವಾಲಿಟಿನೂ ಕೂಡ ಇರಬೇಕಾಗುತ್ತೆ. ಸುಮ್ಮನೆ ಹೇಳ್ತಾರೆ ನಿಮ್ಮ ವಿಡಿಯೋ ಕಂಟೆಂಟ್ ಸೂಪರ್ ಆಗಿದ್ರೆ ಎಲ್ಲ ಚೆನ್ನಾಗಿರುತ್ತೆ, ಆಡಿಯೋ ಕ್ವಾಲಿಟಿ ಇದ್ರೆ ನಡೆಯೋಲ್ಲ, ವಿಡಿಯೋ ಕ್ವಾಲಿಟಿ ಇದ್ರೆ ನಡೆಯುತ್ತೆ ಅಂತ ಹೇಳ್ತಾರೆ. ಸಾರಿ, ನಡೆಯುತ್ತೆ. ನಿಮ್ಮ ವಿಡಿಯೋ ಕಂಟೆಂಟ್ ಸರಿಯಾಗಿದ್ರೆ ಮಾತ್ರ ಚೆನ್ನಾಗಿ ಓಡುತ್ತೆ ಅಂತ ಹೇಳ್ತಾರೆ. ಹಾಗೆ ನೀವು ತಿಳ್ಕೊಳ್ಳೋದು ತುಂಬ ದೊಡ್ಡ ತಪ್ಪು. ನಿಮ್ಮ ವಿಡಿಯೋ ಸೂಪರ್ ಆಗಿರಬೇಕು, ನಿಮ್ಮ ಒಂದು ಕಂಟೆಂಟ್ ಕೂಡ ಸೂಪರ್ ಆಗಿರಬೇಕು, ಹಾಗೆ ಜೊತೆಗೆ ಆಡಿಯೋ ಕ್ವಾಲಿಟಿನೂ ಕೂಡ ಇರಬೇಕು, ವಿಡಿಯೋ ಕ್ವಾಲಿಟಿನೂ ಕೂಡ ಇರಬೇಕು. ಮಿನಿಮಮ್ ಕಮ್ಮಿ ಅಂದರೆ 720 ಆದರೂ ವಿಡಿಯೋ ಕ್ವಾಲಿಟಿ ಇರಬೇಕು, ಸೌಂಡ್ ತುಂಬ ಕ್ಲಿಯರ್ ಆಗಿರಬೇಕು. ಹಾಗೂ ನಿಮ್ಮ ಒಂದು ವಿಡಿಯೋನ ಥಂಬ್ನೇಲ್ ತುಂಬ ಪ್ರೊಫೆಷ್ನಲ್ ಆಗಿರಬೇಕು. ಥಂಬ್ನೇಲ್ ನೋಡಿದ್ರೆ ನಾವು ಈ ವಿಡಿಯೋನ ನೋಡಲೇಬೇಕು ಅಂತ ನಿಮ್ಮ ವ್ಯೂವರ್ಸ್ ಅನ್ಕೋಬೇಕು. ಹಾಗಾಗಿ ನೀವು ಏನಾದರೂ ಇವಾಗ ಯೂಟ್ಯೂಬ್ ತಕ್ಷಣ ಮೊದಲು ಬರ್ತಿತ್ತು ನೋಡಿ, ಇವಾಗ ಸ್ವಲ್ಪ ಕಡಿಮೆ ಆಗಿವೆ. ಯಾವುದೋ ಒಂದು ದೊಡ್ಡ ಹಾವು ಬಂದು ಯಾವುದೋ ಮನುಷ್ಯನಿಗೆ ನುಗ್ಗಿಬಿಡ್ತು, ಅಥವಾ ಒಂದು ತಿಮಿಂಗಲ ಬಂದು ಒಂದು ಕ್ರೇನನ್ನೇ ನುಗ್ಗಿಬಿಡ್ತು, ಈ ರೀತಿ ಥಂಬ್ನೇಲ್ನ ತಯಾರು ಮಾಡ್ತಾರೆ. ಆ ರೀತಿ ಥಂಬ್ನೇಲ್ನ ನೀವು ತಯಾರು ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಆ ಥಂಬ್ನೇಲ್ನ ಕ್ಲಿಕ್ ಬೆಲ್ಟ್ ಥಂಬ್ನೇಲ್ ಅಂತ ಕರೀತಾರೆ. ಆ ರೀತಿ ಥಂಬ್ನೇಲ್ನ ಯಾರು ಕೂಡ ಮಾಡೋಕೆ ಹೋಗಬೇಡಿ. ಆ ಥಂಬ್ನೇಲ್ನ ಮಾಡಿದ್ರೆ ನಿಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ ಕಮ್ಮಿ ಆಗುತ್ತೆ, ನಿಮ್ಮ ಒಂದು ರೆಸ್ಪೆಕ್ಟ್ ಯೂಟ್ಯೂಬಲ್ಲಿ ಕಡಿಮೆ ಆಗುತ್ತೆ. ಯಾವಾಗೋ ಒಂದ್ಸಲ ಆ ಥರ ಒಂದು ಸಾಧ್ಯತೆ ನಿಮಗೆ ಮಾಡುವಂಥ ಬಂದಿದ್ರೆ, ಟೈಮ್ ಬಂದಿದ್ರೆ ಅವಾಗ ನೀವು ಮಾಡ್ಬೋದು. ಎಲ್ಲ ರೀತಿ ಅದೇ ರೀತಿ ಮಾಡೋಕೆ ಹೋಗಬೇಡಿ. ತುಂಬ ಯೂಟ್ಯೂಬರ್ಸ್ ಅದೇ ರೀತಿ ಮಾಡ್ತಾರೆ. ಕೆಲವೊಂದು ಸಮಯದಲ್ಲಿ ಮಾತ್ರ ಅದನ್ನು ಯೂಸ್ ಮಾಡಬೇಕು. ಇನ್ನೊಂದು ಯಾವುದಪ್ಪ ಥಂಬ್ನೇಲ್ ಅಂದರೆ ಕ್ಲಿಕೇಬಲ್ ಥಂಬ್ನೇಲ್. ಆ ಥಂಬ್ನೇಲ್ ನೋಡಿದ್ರೆ ನಾವು ಕರೆಕ್ಟಾಗಿ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಅಂತ ಜನಗಳು ಎನಿಸ್ಬೇಕು. ಆ ಒಂದು ಥಂಬ್ನೇಲ್ ಮೇಲೆ ಕ್ಲಿಕ್ ಮಾಡಿದ ನಂತರ ಆ ವಿಡಿಯೋದಲ್ಲಿ ಅವರು ಬೇಕಾಗಿರುವಂಥ ಮಾಹಿತಿ ಅವರಿಗೆ ಸಿಗಬೇಕು. ಆ ರೀತಿ ಆ ಒಂದು ವಿಡಿಯೋದಲ್ಲಿ ಎಲ್ಲ ಮಾಹಿತಿನ ನೀವು ಹೇಳ್ಕೊಟ್ಟಿರ್ಬೇಕಾಗುತ್ತೆ. ಅಂದರೆ ಆ ವಿಡಿಯೋದಲ್ಲಿ ಒಂದು ಕಂಟೆಂಟು ಸೂಪರ್ ಆಗಿರಬೇಕು. ಆ ಕಂಟೆಂಟ್ ಏನು ಬಂತು, ನಿಮ್ಮ ಹತ್ರ ದಮ್ ಇದೆ ಅಂತ ಅರ್ಥ. ನಿಮ್ಮ ಹತ್ರ ಅಲ್ಲ, ನಿಮ್ಮ ವಿಡಿಯೋದಲ್ಲಿ ದಮ್ ಇದೆ ಅಂತ ಅರ್ಥ. ಈ ವಿಡಿಯೋಗೆ ಬೇಕಾಗಿರುವಂಥ ದಮ್ ಇದು. ಹಾಗೆ ನಿಮ್ಮ ಕಂಟೆಂಟ್ನಲ್ಲಿ ದಮ್ ಯಾವ ಥರ ಇರಬೇಕು ಅಂದರೆ, ನಿಮ್ಮ ಕಂಟೆಂಟು ಎಲ್ಲಿ 1% ಕೂಡ ಮಿಸ್ ಆಗ್ತಾ ಇರ್ಬೋದು. ಆ ರೀತಿ ಒಳ್ಳೆ ಕಂಟೆಂಟು ಅದಾಗಿರ್ಬೇಕು. ಈಗ ಉದಾಹರಣೆಗೆ ಅವನು ಯಾರೋ ಒಬ್ಬ ಯೂಟ್ಯೂಬರು ಒಂದು ವಿಡಿಯೋ ಮಾಡ್ತಾರೆ ಅಂತ ತಿಳ್ಕೊಳ್ಳಿ. ಇವಾಗ ಪಬ್ಜಿ ಬ್ಯಾನ್ ಇತ್ತು ಅಂತ ಹೇಳ್ಕೊಳ್ಳಿ. ಯಾಸ್ ಇಟ್ ಈಸ್ ಅವ್ರು ಯಾವ ಥರ ಹೋದ್ರೆ ಅದೇ ರೀತಿ ವಿಡಿಯೋನ ನೀವು ಎಕ್ಸ್ಪ್ಲೇನ್ ಮಾಡೋದು ಬೇಡ. ನೀವು ಅವ್ರು ಮಾಡಿರೋಂಥ ವಿಡಿಯೋನ ತೊಗೊಳ್ಳಿ, ಅವರ ಒಂದು ಕಂಟೆಂಟ್ನ ತೊಗೊಳ್ಳಿ, ಆದರೆ ಅವರ ಒಂದು ಸ್ಕ್ರಿಪ್ಟ್ ಆ್ಯಸ್ ಇಟ್ ಈಸ್ ಇರ್ತಾರೆ, ಆ ಸ್ಕ್ರಿಪ್ಟ್ನ ನೀವು ಬಳಸೋಕೆ ಹೋಗಬೇಡಿ. ಯಾಕಂದರೆ ಆ ಸ್ಕ್ರಿಪ್ಟ್ನ ನೀವು ಒಂದು ವೇಳೆ ಏನಾದರೂ ಬಳಸಿದ್ರೆ ನಿಮಗೆ ಯಾವುದೇ ರೀತಿ ಡಿಫ್ರೆನ್ಸ್ ಇರೋದಿಲ್ಲ. ಅವ್ರ ವಿಡಿಯೋ ಯಾರಾದರೂ ನೋಡಿ ಮತ್ತೆ ನಿಮ್ಮ ವಿಡಿಯೋನ ನೋಡಿದ್ರೆ ನೀವು ಅಲ್ಲಿ ಸಿಕ್ಕಾಕೊಳ್ತೀರ. ಸ್ವಲ್ಪನಾದರೂ ಚೇಂಜಸ್ ಇರಲಿ, ಒಂದು 50 to 70% ಆದರೂ ಚೇಂಜಸ್ ಇರಬೇಕು. ಯಾಕಂದರೆ ಅವರು ವಿಡಿಯೋ ಮಾಡೋದಕ್ಕೆ ನೀವು ವಿಡಿಯೋ ಮಾಡೋದಕ್ಕೆ ಏನು ವ್ಯತ್ಯಾಸ ಇದೆ ಇಲ್ಲಿ. ನೀವು ಯೂಟ್ಯೂಬ್ಗೆ ವಿಡಿಯೋ ಮಾಡೋಕ್ಕೆ ಬಂದಿರೋದು ನಿಮ್ಮ ಒಂದು ರೆಸ್ಪಾನ್ಸಿಬಿಲಿಟಿನ ಬೆಳೆಸ್ಕೋಬೇಕು, ನಿಮ್ಮ ಒಂದು ಏನಂತಾರೆ ನಿಮ್ಮ ಒಂದು ಹೆಸರನ್ನ ಬ್ರ್ಯಾಂಡ್ ಮಾಡಬೇಕು, ಹಾಗೂ ಯೂಟ್ಯೂಬಲ್ಲಿ ನೀವು ಸಕ್ಸಸ್ ಆಗಬೇಕು, ಯೂಟ್ಯೂಬಲ್ಲಿ ನೀವು ಎದ್ದು ಕಾಣಿಸ್ಕೋಬೇಕು ಅಂತ ನೀವು ಯೂಟ್ಯೂಬ್ಗೆ ಬಂದಿರ್ತೀರ. ಹಾಗಾಗಿ ನಿಮ್ಮ ಒಂದು ಓನ್ ಕಂಟೆಂಟ್ನ ನೀವು ಇಲ್ಲಿ ಎಕ್ಸ್ಪ್ಲೇನ್ ಮಾಡೋದಾಗಲಿ, ಓನ್ ಕಂಟೆಂಟ್ನ ನೀವು ಜನಗಳಲ್ಲಿ ತೋರಿಸ್ಬೇಕಾಗತ್ತೆ. ಅವಾಗ ಅಥವಾ ನಾವು ಯಾರೋ ಒಂದು ವಿಡಿಯೋನ ಎತ್ಕೊಂಡ್ಬಿಟ್ಟು ಅವ್ರ ವಿಡಿಯೋನ ಅಪ್ಲೋಡ್ ಮಾಡ್ತೀವಿ, ಅಥವಾ ಅವರ ಒಂದು ಕಂಟೆಂಟ್ನ ನಾವು ಇಲ್ಲಿ ತೊಗೊಂಡು ಬರ್ತೀವಿ ಅಂದರೆ ಅದು ಯೂಟ್ಯೂಬಲ್ಲಿ ನಡೆಯೋದಿಲ್ಲ, ನಡೆದ್ರೂ ಅದು ಹೆಚ್ಚು ದಿನ ನಡೆಯೋದಿಲ್ಲ. ಹಾಗಾಗಿ ನಿಮ್ಮ ಒಂದು ಓನ್ ಕಂಟೆಂಟ್ನ ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಕಂಟೆಂಟು ಯೂನಿಕ್ ಆಗಿ ಇರಬೇಕಾಗುತ್ತೆ, ಸರ್ಚಬಲ್ ಇರಬೇಕಾಗುತ್ತೆ. ಹಾಗಂತ ನಾವು ಆ ರೀತಿ ವಿಡಿಯೋ ಮಾಡ್ತೀವಿ, ನಮ್ಮ ಒಂದು ವಿಡಿಯೋ ರ್ಯಾಂಕ್ ಆಗ್ತಾ ಇಲ್ಲ ಅಂತ ನೀವು ಹೇಳ್ಬೋದು. ಎಲ್ಲ ವಿಡಿಯೋಗಳು ರ್ಯಾಂಕ್ ಆಗಲ್ಲ. ಒನ್ ಟೈಮ್ ಬರುತ್ತೆ, ಆ ವಿಡಿಯೋದಿಂದ ನಿಮ್ಮ ಒಂದು ಲೈಫು ಚೇಂಜ್ ಆಗುತ್ತೆ, ನಿಮ್ಮ ಒಂದು ಯೂಟ್ಯೂಬ್ ಹಿಸ್ಟ್ರಿನೇ ಚೇಂಜ್ ಆಗುತ್ತೆ. ಅಂಥ ವಿಡಿಯೋ ಒಂದು ಟೈಮ್ ಕೂಡ ಬರುತ್ತೆ, ಅಲ್ಲಿವರೆಗೂ ನೀವು ಕಾಯಬೇಕಷ್ಟೇ. ನೀವು ಪ್ರತಿದಿನ ವಿಡಿಯೋ ಮಾಡ್ತಾ ಇರಿ. ವಿಡಿಯೋ ಮಾಡ್ತಾ ಇದ್ದ ಹಾಗೆ ನಿಮಗೆ ಒಂದು ಯೂಟ್ಯೂಬಲ್ಲಿ ಬಂದಂಥ ನಿಮಗೆ ಒಂದು ಎಲ್ಲ ತಿಳುವಳಿಕೆನ ತಿಳ್ಕೊತಾ ಹೋಗ್ತೀರಾ. ಹಾಗೂ ಯೂಟ್ಯೂಬ್ನ ನಾನು ಮತ್ತೆ ಹೇಳ್ತಾ ಇರೋದು ಒಂದೇ, ನಿಮ್ಮ ಒಂದು ವಿಡಿಯೋದ ಕ್ವಾಲಿಟಿ ಕಂಟೆಂಟ್ ಎಲ್ಲ ಸೂಪರ್ ಆಗಿರಬೇಕು, ಆಡಿಯೋ ಕ್ವಾಲಿಟಿ ಕೂಡ ಸೂಪರ್ ಆಗಿರಬೇಕು, ನಿಮ್ಮ ಒಂದು ಕಂಟೆಂಟ್ನಲ್ಲಿ ದಮ್ ಇರಬೇಕಂತಿದ್ದೆ. ಅದಕ್ಕೇ
ಈ ವಿಡಿಯೋ ಇಷ್ಟ ಆಯ್ತು ಅಂತ ತಿಳ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಮುಂದಿನ ಎಪಿಸೋಡ್ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್.